ನಿಮ್ಮ ಕಷ್ಟ ಇನ್ನೂ ನಿವಾರಣೆ ಆಗಿಲ್ವಾ? ಮತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ರಾಯರಲ್ಲಿ ಯಾವ ರೀತಿ ಸಂಕಲ್ಪ ಪೂಜೆನ ಮಾಡಬೇಕು, ಮತ್ತು ನಿಮ್ಮ ಕಷ್ಟನ ನಿವಾರಣೆ ಮಾಡೋದಕ್ಕೋಸ್ಕರ ರಾಯರಲ್ಲಿ ಹೇಗೆ ಬೇಡ್ಕೋಬೇಕು, ಹೇಗೆ ಬೇಡಿಕೆನ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿಗೆ ನಮ್ಮ ಕಷ್ಟ ನಿವಾರಣೆ ಆಗಬೇಕು ಅಥವಾ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಹಲವಾರು ಪೂಜೆಗಳನ್ನ ನಾವು ಮಾಡೇ ಮಾಡ್ತೀವಿ. ಪೂಜೆ ಮಾಡದೇ ಇರೋ ದಿನನಿತ್ಯ ಅಂದರೆ ವಾರ ಆದ್ರೂ ನಾವು ರಾಯರ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನ ಪಡ್ಕೊಂಡು ಬಂದೇ ಬರ್ತೀವಿ ಅಲ್ವಾ. ಅದೇ ಥರ ನಿಮ್ಮ ಕಷ್ಟ ತುಂಬಾ ಇದೆ, ಅದನ್ನು ನಿವಾರಣೆನೇ ಆಗಿಲ್ಲಪ್ಪ, ನನ್ನ ಇಷ್ಟಾರ್ಥ ಈ ಥರ ಇದೆ, ಅದು ನಿವಾರಣೆನೇ ಆಗಿಲ್ಲ, ಇನ್ನು ಇಷ್ಟು ದಿವಸ ಕಾಯಬೇಕು ಅನ್ನೋರಾದರೆ ಈ ಪೂಜೆನ ನೀವು ಮಾಡಿ ನೋಡಿ. ತುಂಬ ಸಿಂಪಲಾಗೆ ಮಾಡ್ಬೋದು. ಇದನ್ನು ನೀವು ಮನೇಲೇ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಸ್ವಲ್ಪ ನಿಯಮಗಳನ್ನ ನೀವು ಪಾಲನೆ ಮಾಡಿಕೊಂಡು ಮಾಡಬೇಕು ಅಷ್ಟೇನೆ. ಅದು ಏನು ಅನ್ನೋದನ್ನೇ ನಾವು ಇವಾಗ ತಿಳ್ಕೊಂಬಿಡೋಣ. ಈ ಪೂಜೆನ ಮಾಡಬೇಕಾದ್ರೆ ನೀವು ಕನಿಷ್ಠ 3 ದಿನ ಅಥವಾ 7 ದಿನ ಅಂದರೆ ಗುರುವಾರ 7 ಗುರುವಾರ 3 ಗುರುವಾರ ಆದರೂ ಮಾಡ್ಬೋದು, ಅಥವಾ ಕಂಟಿನ್ಯೂಸ್ ಗುರುವಾರನೇ ಸ್ಟಾರ್ಟ್ ಮಾಡಬೇಕು, 3 ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಗುರುವಾರ ಶುಕ್ರವಾರ ಶನಿವಾರ ಆ ಥರ ಕಂಟಿನ್ಯೂಸ್ ಆಗಿ ನೀವು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಎಷ್ಟು ದಿವಸ ಬೇಕಾದರೂ ನೀವು ಸಂಕಲ್ಪನ ಮಾಡ್ಕೋಬೇಕು. ಮೊದಲಿಗೆ ಫಸ್ಟ್ ದಿವಸ ನೀವು ಈ ಥರ ನಾನು ಸೇವೆನ ಮಾಡ್ತಾ ಇದ್ದೀನಪ್ಪ, ಸಂಕಲ್ಪ ಸೇವೆ ಅಂತ ಅಂದ್ಬಿಟ್ಟು ಅದು ಇಷ್ಟು ದಿವಸ ನಾನು ಮಾಡ್ತೀನಿ ತಂದೆ, ನನ್ನ ಬೇಡಿಕೆ ನೀವು ಈಡೇರಿಸಲೇಬೇಕಪ್ಪ, ನನಗೆ ಈ ಥರ ಕಷ್ಟ ಇದೆ, ನಾನು ನಿವಾರಣೆ ಮಾಡ್ಕೊಳ್ಳೇಬೇಕು ಅಂತ ಕೇಳ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಹೇಳ್ದಂಗೆ ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಗುರುವಾರದಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ನೀವು ಎಷ್ಟು ದಿವಸಗಳ ಕಾಲ ಬೇಕಾದರೂ ನೀವು ಮಾಡ್ಕೋಬೋದು. ಇನ್ನು ಇದ್ರದ್ದು ಏನೇನು ರೂಲ್ಸ್ನ ನಾವು ಫಾಲೋ ಮಾಡಬೇಕು ಮನೇಲೇ ಮಾಡೋದಾದರೆ ಅನ್ನೋದಾದರೆ, ಪೂಜೆ ಮಾಡೋರು ಯಾರಿರ್ತೀರ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಫಿಸಿಕಲ್ ಮತ್ತು ಮೆಂಟಲ್ ತುಂಬ ಶುದ್ಧಿಯಾಗಿರಬೇಕು. ನಮ್ಮ ಮನಸ್ಥಿತಿ ತುಂಬಾ ಶುದ್ಧಿಯಾಗಿರಬೇಕು. ಅದೇ ರೀತಿ ನಮ್ಮ ದೈಹಿಕವಾಗಿಯೂ ತುಂಬ ಶುದ್ಧತೆ ಇರಬೇಕು. ಮತ್ತು ಪೂಜೆ ಮಾಡೋ ದಿನ ಹುಡುಗರು ಆಗಿರ್ಬೋದು ಹುಡುಗಿರೇ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನೋ ಆಗಿಲ್ಲ, ಅಥವಾ ಮನೇಲಿ ತೊಗೊಬಂದು ಬೇರೆಯವ್ರು ತಾನೇ ತಿನ್ನೋದು, ನಾನಲ್ವಲ್ಲ ತಿನ್ನೋದು ಅಂತ ಅನ್ನೋದು, ಅಥವಾ ಮನೇಲಿ ಇವಾಗ 1-2 ದಿವಸ ಹಿಂದೆನೇ ಮಾಡಿರ್ತೀರ, ಇವಾಗ ಗುರುವಾರ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಎಕ್ಸಾಂಪಲ್ ಇವಾಗ ನೀವು ವೆಡ್ನೆಸ್ಡೇ ಮಾಡಿಬಿಟ್ಟಿರ್ತೀರ, ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಗಂಡು ಮಕ್ಕಳು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ನಾನ್ ವೆಜ್ ಅಂದರೆ ನೀವು ಬರೀ ಗುರುವಾರದ ಒಂದು ದಿವಸ ಅಲ್ಲ, ಈ ಥರ ಸಂಕಲ್ಪ ಸೇವೆ ಎಲ್ಲ ವ್ರತ ಎಲ್ಲ ಮಾಡ್ತಿದ್ದೀನಿ ಅಂದರೆ ನೀವು ಬುಧವಾರದಿಂದನೇ ಬಿಡಬೇಕು. ಬುಧವಾರದಿಂದನೇ ನೀವು ನಾನ್ ವೆಜ್ ಎಲ್ಲ ತಿನ್ನೋ ಆಗಿಲ್ಲ, ಮತ್ತು ಮನೇಲೂ ಕೂಡ ನೀವು ಮಾಡೋ ಆಗಿಲ್ಲ. ಮತ್ತು ಟ್ರೆಡಿಷ್ನಲ್ ವೇರಲ್ಲಿ ನೀವು ರಾಯರ ಪೂಜೆನ ಮಾಡಬೇಕು. ಸೀರೆನ ಉಟ್ಕೊಳ್ಳೋದಾಗಿರ್ಬೋದು, ಹುಡುಗರು ಪಂಚೆ ಶಲ್ಯ ಆ ಥರ ಹಾಕ್ಕೊಂಡು ನೀವು ರಾಯರ ಪೂಜೆನ ಸಲ್ಲಿಸಬೇಕಾಗಿರೋವಂಥದ್ದು. ಮತ್ತು ಪೂಜೆ ಮಾಡಿ ನೀವು ಮುಗಿಯೋ ತನಕ ಇವಾಗ ಒಂದು 3 ದಿವಸ ಆರಿಸ್ಕೊಂಡಿರ್ತೀರಾ ಅಥವಾ 7 ವಾರ ಆರಿಸ್ಕೊಂಡಿರ್ತೀರಾ, ಅಂಥದ್ದಿಂದಲೇ ಪೂಜೆ ದಿನದಲ್ಲಿ ನೀವು ನೆಲದ ಮೇಲೇ ಮಲ್ಕೋಬೇಕು, ಚಾಪೆ ಹಾಕೊಂಡು. ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಮಲಗೋ ಆಗಿಲ್ಲ. ಮದುವೆ ಆಗಿರೋರಾದರೆ ಬ್ರಹ್ಮಚಾರಿನ ಫಾಲೋ ಮಾಡಬೇಕು ಪೂಜೆ ಕಂಪ್ಲೀಟ್ ಆಗೋ ತನಕ. ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಗಣಪತಿಗೆ ಪೂಜೆನ ಮಾಡಬೇಕಾಗಿರೋದು. ಆನಂತರ ಗುರುಸ್ಮರಣೆನ ಮಾಡಬೇಕು. ರಾಯರ ಮುಂದೆ ನೀವು ಕೂತ್ಕೊಂಡು ರಾಯರಿಗೆಲ್ಲ ಅಲಂಕಾರನ ಮಾಡಿ, ಒಂದು ಮನೆ ಮೇಲೆ ರಾಯರು ವಿಗ್ರಹನ ಫೋಟೋನ ಪ್ರತಿಷ್ಠಾಪನೆ ಮಾಡಿ, ರಾಯರಿಗೆ ಹೂವು ತುಳಸಿ ದಳ ಅದೆಲ್ಲ ಇಟ್ಟು, ಹಣ್ಣು ಅದೆಲ್ಲ ಇಟ್ಟು ನೀವು ತುಪ್ಪದ ದೀಪನ ಹಚ್ಬಿಟ್ಟು ಆನಂತರ ರಾಯರನ್ನ ಸ್ಮರಣೆನ ಮಾಡಬೇಕು. ಮೊದಲಿಗೆ ಗಣೇಶನ ಪೂಜೆ ಮಾಡ್ತಿರಲ್ವ, ಗಣೇಶಗೆ ಇಟ್ಟಿರೋವಂಥ ಹಣ್ಣಾಗಿರ್ಬೋದು, ದೀಪ ಆಗಿರ್ಬೋದು, ಅಥವಾ ಗಂಧದ ಕಡ್ಡಿ ಆಗಿರ್ಬೋದು ರಾಯರಿಗೆ ಇಡೋ ಆಗಿಲ್ಲ. ಎರಡೂ ಕೂಡ ನಾವು ಸಪ್ರೇಟಾಗಿ ಇಡಬೇಕಾಗಿರೋದು. ಸಿದ್ಧಿವಿನಾಯಕನಲ್ಲಿ ನನ್ನ ಸಂಕಲ್ಪ ಸೇವೆ ನೀಟಾಗಿ ನೆರವೇರಲಪ್ಪ, ಅದರಿಂದ ನಂಗೆ ಪ್ರತಿಫಲ ಸಿಗ್ಲಪ್ಪ, ನನ್ನ ಕಷ್ಟ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಆನಂತರ ರಾಯರಲ್ಲಿ ನೀವು ಬೇಡಿಕೆನೇ ಇಡಬೇಕಾಗಿರೋವಂಥದ್ದು. ಫಸ್ಟಿಗೆ ನೀವು ಅಕ್ಷತೆನ ರೆಡಿ ಮಾಡ್ಕೋಬೇಕು. ಮನೇಲೇ ಕೂಡ ನೀವು ಅಕ್ಷತೆ ಹೂನ ಇಟ್ಕೊಂಡು ನೀವು ಫಸ್ಟ್ನೇ ದಿವಸ ನೀವು ನಿಮ್ಮ ಕಷ್ಟನ ಹೇಳ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಸ್ಪಷ್ಟವಾಗಿ ರಾಯರ ಮುಂದೆ ನೀವು ಕೂತ್ಕೊಂಡು ನಿಮ್ಮ ಇಷ್ಟಾರ್ಥ ಆಗಿರ್ಬೋದು, ಕಷ್ಟ ಆಗಿರ್ಬೋದು ಹೇಳ್ಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ರಾಯರ ಮಂತ್ರ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತಾರು ಹೇಳ್ಬೋದು, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಾರು ಮಂತ್ರನ ಒಂದು 108 ಬಾರಿ 21 ಬಾರಿ 11 ಬಾರಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಾರಿನ ನೀವು ಹೇಳ್ಬಿಟ್ಟು ರಾಯರಲ್ಲಿ ಸಂಕಲ್ಪನ ಮಾಡಿಕೊಂಡು ನೀವು ತುಳಸಿಯಿಂದ ರಾಯರಿಗೆ ಅರ್ಪಣೆ ಮಾಡಬೇಕು. ಅಕ್ಷತೆನ ತುಳಸಿ ದಳನ ಕೈಯಲ್ಲಿ ಇಟ್ಕೊಂಡಿರ್ತಿರಲ್ವ, ಅದನ್ನ ಅರ್ಪಣೆ ಮಾಡಿಬಿಟ್ಟು ನೀವು ರಾಯರು ಮನೇಲೇ ಮಾಡ್ತೀವಿ ನಿಮಗೆ ಅಂತಂದರೆ ರಾಯರು ಫೋಟೋ ಸುತ್ತ ನೀವು ಪ್ರದಕ್ಷಿಣೆ ಬರಬೇಕು. 5, 11, 14, 28 ಆ ಥರ. ಇಲ್ಲಾಂದರೆ ನೀವು ಈ ಪೂಜೆ ಎಲ್ಲ ಮನೇಲಿ ಮಾಡಿಬಿಟ್ಟು ಮಠಕ್ಕೆ ಹೋಗ್ಬಿಟ್ಟು ನೀವು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ನೈವೇದ್ಯ ನಿಮ್ಮ ಮನೇಲಿ ಏನು ಮಾಡ್ತಿರೋ, ಹಾಲು ಇರ್ತಿರೋ, ಹಣ್ಣು ಇರ್ತಿರೋ, ನೀವು ಕಲಸಕ್ಕೆ ಇರ್ತಿರೋ, ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ನಿಮ್ಗೆ ಸಾಧ್ಯ ಆಗುತ್ತೆ, ವಿಗ್ರಹ ನಿಮ್ಮ ಮನೆಗಳಲ್ಲಿ ಇದೆ ಅಂದರೆ ಹಸು ಹಾಲಿಂದ ಅಭಿಷೇಕನ ಮಾಡಿ ರಾಯರ ಮಂತ್ರನ ಹೇಳ್ಕೊಂಡು ಅದರಿಂದ ತುಂಬಾ ನಿಮ್ಮ ಕಷ್ಟ ಬೇಗನೆ ಪರಿಹಾರ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ರಾಯರ ಸ್ತೋತ್ರ ಪಠಣೆನ ನೀವು ಮಾಡಬೇಕು. ಅದು ನಿಮ್ಮ ಕಷ್ಟ ಏನಿದೆ ಅದನ್ನ ನಿವಾರಣೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಪ್ರತಿನಿತ್ಯ ಆದರೂ ನೀವು ಪಠಣೆನ ಮಾಡ್ಬೋದು. ಇಲ್ಲ ಗುರುವಾರ ದಿವಸ ರಾಯರ ಮುಂದೆ ಕೂತ್ಕೊಂಡು 108 ಬಾರಿ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಾರಿ 108 ಸಾರಿ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದರಿಂದಾಗಿ ನೀವು ಇದನ್ನ ಪಠಣೆನ ಮಾಡ್ಬೋದು ನೀವು ಪೂಜೆ ಮಾಡೋ ದಿನ ಬೇಕಾದರೂ. ಇಲ್ಲ ನೀವು ರಾಯರಿಗೆ ಪೂಜೆ ಮಾಡಿಲ್ಲ, ನಿಮ್ಮ ಮನೇಲಿ ನೀವು ರಾಯರನ್ನೇ ಪೂಜೆ ಮಾಡಲ್ಲ, ನನಗಾದರೆ ನಂಬಿಕೆ ಇದೆ ರಾಯರ ಮೇಲೆ, ಮಠಕ್ಕೆ ಮಾತ್ರ ಹೋಗ್ಬಿಟ್ಟು ಬರ್ತೀನಿ ಅನ್ನೋದಾದರೆ ಮಠದಲ್ಲೇ ಕೂತ್ಕೊಂಡು ರಾಯರ ಸ್ತೋತ್ರನ ನೀವು ಹೇಳ್ಬಿಟ್ಟು ಬರ್ಬೋದು. ಇಲ್ಲ ಅಂದರೆ ನಿಮ್ಮ ಮನೇಲಿ ಎಲ್ಲಿ ಪ್ರಶಾಂತವಾಗಿರುತ್ತೋ ಅಂಥ ಪ್ಲೇಸಲ್ಲಿ ನೀವು ಬೆಳಗ್ಗೆ ಎದ್ದಾಗ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ರಾಯರ ಫೋಟೋನ ಫೋನಲ್ಲಿ ಇಟ್ಕೊಂಡು ನೀವು ಸ್ತೋತ್ರನ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಮಾಡ್ಬೋದು. ಇನ್ನು ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಸಮಸ್ಯೆ ಆಗಿರ್ಬೋದು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು
ನೀವು ಎಷ್ಟು ದಿವಸಗಳ ಕಾಲ ಮಾಡ್ತೀರೋ ಅಷ್ಟು ನಿರ್ದಿಷ್ಟ ದಿನಗಳ ಕಾಲ ನೀವು ಸಂಕಲ್ಪನ ಮಾಡಿ ಪೂಜೆನ ಮಾಡಿಬಿಟ್ಟು ಪೂಜೆ ಮಾಡುವಂಥ ಸಮಯದಲ್ಲಿ ತುಂಬ ಕಟ್ಟುನಿಟ್ಟಾಗಿರಬೇಕು. ಕಠಿಣ ನಿಯಮಗಳನ್ನ ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕು. ಎಕ್ಸಾಂಪಲ್ ಈ ಉಪವಾಸ ಅಂದರೆ ಫುಲ್ ಡೇ ಉಪವಾಸ ಅಂತಲ್ಲ, ಬೆಳಗ್ಗೆ ಒಂದು ದಿವಸ ತಿಂಡಿನ ಬಿಟ್ಬಿಟ್ಟು ರಾಯರ ಪೂಜೆ ಬೆಳಗ್ಗೆನೇ ಮಾಡಬೇಕು. ನೀವು ಆಲ್ಮೋಸ್ಟ್ ಅಲ್ಲಿ ಸಂಜೆ ಮಾಡ್ಬೋದು, ಅದಕ್ಕಿಂತ ಬೆಳಗ್ಗೆ ಬೆಸ್ಟು. ಇನ್ನು ನೆಲದ ಮೇಲೆ ಮಲಗೋದಾಗಿರ್ಬೋದು, ನಾನ್ ವೆಜ್ ಎಲ್ಲ ತಿಂದೇ ಇರೋದು, ಮತ್ತು ಶುದ್ಧವಾಗಿರುವಂಥ ಬಟ್ಟೆ ಹಾಕ್ಕೊಂಡಿರಬೇಕು. ಈ ಥರ ಎಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ನೀವು ಹೆಜ್ಜೆಗೊಂದು ನಮಸ್ಕಾರ ಆಗಿರ್ಬೋದು, ಉರುಳು ಸೇವೆ ಅಂದರೆ ಉರುಳು ಸೇವೆ ಓನ್ಲಿ ಗಂಡು ಮಕ್ಳಿಗೆ ಮಾತ್ರ ಮಾಡಬೇಕು ಅಷ್ಟೇ, ಇದು ಹೆಣ್ಮಕ್ಳು ಮಾಡೋವಾಗಿಲ್ಲ. ನೀವು ಬೇಕಾದ್ರೆ ಮೂಲೆಗೂ ನಮಸ್ಕಾರನ ಹಾಕ್ಬೋದು, ಬಗ್ಗೆ ನಮಸ್ಕಾರನ ಮಾಡಿ, ತುಂಬಾ ಒಳ್ಳೆಯದು ಇದರಿಂದ. ಮತ್ತು ಸತ್ಯ ಧರ್ಮದ ಜೀವನದಲ್ಲಿ ನೀವು ನಡಿಬೇಕು. ಅಂದರೆ ಇವಾಗ ರಾಯರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿಲ್ಲ ಯಾವತ್ತೂ ಕೂಡ. ಅದೇ ರೀತಿ ನೀವು ಆದಷ್ಟು ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸತ್ಯನ ಅಳವಡಿಸ್ಕೊಂಡ್ರೆ ರಾಯರ ಅನುಗ್ರಹ ಬೇಗನೆ ಆಗುತ್ತೆ ನಿಮಗೆ. ಮತ್ತು ನೀವು ಪೂಜೆ ಮಾಡುವಾಗ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೋಪ, ದ್ವೇಷ, ಯಾವುದೇದೋ ಚಿಂತೆಗಳನ್ನೆಲ್ಲ ಮಾಡ್ಕೊಂಡು ನೀವು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನಿಮ್ಮ ಗಮನ ಎಲ್ಲ ರಾಯರ ಮೇಲೆ ಇರಬೇಕು. ಇನ್ನು ನಂಬಿಕೆ ಮತ್ತು ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೀವು ಪೂಜೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಂಬಿಡಬೇಕು. ಅನುಮಾನದಿಂದ ಆಗುತ್ತೋ ಆಗಲ್ವೋ, ಇದಾಗಿಲ್ಲ ಅಂದರೆ ಏನು ಮಾಡೋದು, ಇಷ್ಟು ವಾರ ಕಂಪ್ಲೀಟ್ ಮಾಡಿಬಿಟ್ರೆ ಸಾಕಪ್ಪ, ನಾನು ಅಂದ್ಕೊಂಡಿರೋದು ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿಕೊಂಡು ನೀವು ಪೂಜೆ ಮಾಡೋದ್ರಿಂದ ಅದರಿಂದ ಯಾವುದೇ ರೀತಿ ಫಲ ನಿಮಗೆ ಸಿಗೋದಿಲ್ಲ. ಮತ್ತು ಫುಲ್ಲು ಕಂಟಿನ್ಯೂಟಿ ಇರಬೇಕು. ಬರೀ ಒಂದು ದಿವಸ ಮಾತ್ರ ಪೂಜೆನ ಮಾಡಿಬಿಟ್ಟು ಕೈ ಬಿಟ್ಬಿಡೋದಲ್ಲ. ನಿಮ್ಮ ಸಮಸ್ಯೆ ಅರಿದೇ ಹೋಗಲಿ, ಇಲ್ಲಾಂದರೆ ಅರಿದಿಲ್ಲ ಅಂದರೆ ನಿಮಗೆ ಅರಿಯೋ ಅಷ್ಟು ದಿವಸ ನೀವು ಬಿಡಬೇಡಿ. ಅಷ್ಟು ದಿವಸಗಳ ಕಾಲ ನೀವು ರಾಯರ ಪೂಜೆನ ಕಂಟಿನ್ಯೂಟಾಗಿ ನೀವು ಮಾಡಲೇಬೇಕು. ಅವಾಗ ಮಾತ್ರ ನಿಮಗೆ ಒಂದಿಷ್ಟು ಪ್ರತಿಫಲ ಸಿಗೋವಂಥದ್ದು. ಮತ್ತು ನಿಮಗೆ ಎಷ್ಟಾಗುತ್ತಷ್ಟು ಸೇವೆನ ಮಾಡಿ ಅಥವಾ ದಾನನ ಮಾಡಿದ್ರಿಂದ ರಾಯರು ಆದಷ್ಟು ಬೇಗ ನಿಮಗೆ ಅನುಗ್ರಹನ ನೀಡ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡಿಕೊಂಡು ಸಂಕಲ್ಪ ಸೇವೆನ ಮಾಡಿದ್ದೆ ಆದರೆ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ. ನಿಮ್ಮ ಕಷ್ಟ ನಿವಾರಣೆಗೆ ಒಂದು ದಾರಿನ ತೋರಿಸ್ತಾರೆ ಖಂಡಿತವಾಗಿ. ಇನ್ನು ಇದು ಬಿಟ್ಟು ನೀವು ಯಾವುದೋ ಒಂದು ಕಷ್ಟದಲ್ಲಿದ್ದೀರಾ ಅಥವಾ ನಿಮ್ಗೆ ಏನೋ ಒಂದು ಅವಶ್ಯಕತೆ ಜೀವನಕ್ಕೆ ತುಂಬ ಇದೆ ಅನ್ನೋರಾದರೆ ಯಾವ ರೀತಿ ರಾಯರಲ್ಲಿ ಬೇಡ್ಕೋಬೇಕು, ಹೇಗೆ ಬೇಡ್ಕೋಬೇಕು, ಸುಮ್ಮನೆ ಬೇಡ್ಕೊಳ್ಳೋದಕ್ಕೂ ನಿಯಮಬದ್ಧವಾಗಿ ಬೇಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಅದರಿಂದಾಗಿ ಹೇಗೆ ಬೇಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಪ್ರಾರ್ಥನೆ ಹೇಗಿರಬೇಕು ಅಂದರೆ ರಾಯರ ಮುಂದೆ ನಮ್ಮ ಮನಸ್ಸಿನ ಆಳದಿಂದ ಬರಬೇಕು. ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿರಬೇಕು. ಮತ್ತು ಮನಸ್ಸಲ್ಲಿ ಶಾಂತಿ ಇರಬೇಕು. ಬೇಡ್ಕೋಬೇಕಾದ್ರೆ ನಮ್ಮ ಮನಸ್ಸು ತುಂಬಾ ಪ್ರಶಾಂತವಾಗಿರಬೇಕು. ಕೋಪ ಇರಬಾರ್ದು, ದ್ವೇಷ ಇರಬಾರ್ದು. ಮತ್ತು ಪೂರ್ತಿಯಾಗಿ ನಂಬಿಡಬೇಕು ರಾಯರನ್ನ. ನಿಮ್ಮ ರಾಯರನ್ನೇ ಅಂತಲ್ಲ, ನಿಮ್ಮ ಇಷ್ಟ ದೇವ್ರು ಯಾರು ಇರುತ್ತೋ, ಇಷ್ಟ ದೇವ್ರುಗಳಂದಮೇಲೆ ನಾವು ಇಷ್ಟಪಟ್ಟೆ ನಾವು ಪೂಜೆನ ಮಾಡ್ತಿಲ್ವಾ, ಅದರಿಂದಾಗಿ ನಾವು ಇಷ್ಟಪಟ್ಟ ಮೇಲೆ ನಾವು ಪೂರ್ತಿಯಾಗಿ ನಂಬಿಕೆನ ಇಟ್ಕೊಬಿಡ್ಬೇಕು. ನಿಮ್ಮ ಕಷ್ಟನ ಕೇಳ್ತಾರೆ ದೇವರು, ಕೇಳ್ದೇನೆ ಅಂತೂ ಇರಲ್ಲ. ಮತ್ತು ಪರಿಹಾರನೂ ನೀಡ್ತಾರೆ. ಸ್ವಲ್ಪ ತಾಳ್ಮೆ ಇರಬೇಕು. ಅದಕ್ಕೋಸ್ಕರ ನಾವು ದೃಢ ನಂಬಿಕೆನ ಇಟ್ಕೋಬೇಕು. ನನ್ನ ಕಷ್ಟನ ರಾಯರು ಕೇಳ್ತಾರೆ, ನನ್ನ ಕಷ್ಟಕ್ಕೆ ಪರಿಹಾರನ ನೀಡ್ತಾರೆ ಅಂತ ನಾವು ನಂಬಿಕೆನ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಅನುಮಾನದಿಂದ ನಾವು ಪ್ರಾರ್ಥನೆನ ಮಾಡೋಕ್ಕೆ ಹೋಗ್ಬಾರ್ದು. ಅದರಿಂದ ಯಾವುದೇ ರೀತಿ ಪ್ರತಿಫಲ ನಮಗೆ ಸಿಗಲ್ಲ. ಇನ್ನು ಸ್ಪಷ್ಟವಾಗಿರಬೇಕು. ನಮ್ಮ ಬೇಡಿಕೆ ಯಾವ ರೀತಿ ಇರಬೇಕಂದ್ರೆ ಸ್ಪಷ್ಟವಾಗಿ ಸಂಕಲ್ಪನ ಮಾಡಬೇಕು. ನಾವು ದೇವ್ರ ಮುಂದೆ ನಾವು ಕುಳಿತುಕೊಂಡು ನಿಮ್ಮ ಕಷ್ಟ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆ ಆಗಿರ್ಬೋದು ಅದನ್ನ ಸ್ಪಷ್ಟವಾಗಿ ಹೇಳ್ಕೊಂಡ್ಬಿಡ್ಬೇಕು. ಯಾವುದೇ ರೀತಿ ಮುಚ್ಚುಮರೆ ಇರಬಾರ್ದು. ಯಾವ ರೀತಿ ಅಂದರೆ ನನಗೆ ಈ ರೀತಿಯ ಕಷ್ಟವಾಗಿದೆ, ಇದು ಬೇಗನೆ ಬಗೆಹರಿಯಲು ನಿನ್ನ ಸಹಾಯ ಮತ್ತು ಮಾರ್ಗದರ್ಶನ ಬೇಕಿದೆ ಎಂದು ನೇರವಾಗಿ ನೀವು ರಾಯರನ್ನ ಬೇಡ್ಕೊಂಡ್ಬಿಡ್ಬೇಕು. ಇನ್ನು ನೀವೇನು ಮಾಡಬೇಕು ಅಂದರೆ ಬರೀ ಪರಿಹಾರ ಆಗಬೇಕು ಅಂತ ಬೇಡ್ಕೋಬೇಕೇ ಹೊರತು ಇದನ್ನ ಪಟ್ಟಂತ ಪರಿಹಾರ ಮಾಡಿಬಿಡಪ್ಪ, ಇಲ್ಲ ಈ ಕಷ್ಟ ಬಂದಿದೆ ಅಂದರೆ ತಕ್ಷಣಕ್ಕೆ ಇದು ಪರಿಹಾರ ಆಗ್ಬಿಡ್ಬೇಕು, ಮಾಯ ಆಗ್ಬಿಡ್ಬೇಕಪ್ಪ, ಈ ಕಷ್ಟದಿಂದ ನಾನು ಬೇಗ ಪಾರಾಗ್ಬಿಡ್ಬೇಕು, ಆ ಥರ ದಯವಿಟ್ಟು ಬೇಡ್ಕೊಳಕ್ಕೆ ಹೋಗ್ಬೇಡಿ. ಕಷ್ಟನ ಎದುರಿಸುವಂಥ ಶಕ್ತಿ ಕೊಡಪ್ಪ, ಮಾರ್ಗದರ್ಶನ ನೀಡಪ್ಪ ನನಗೆ, ಅದರಿಂದ ಹೇಗಪ್ಪ ಹೊರಬರೋದು, ಆ ದಾರಿನ ತೋರಿಸ್ಕೊಡಪ್ಪ, ನಾನು ಆ ದಾರಿಲಿ ಬರ್ತೀನಿ ಅಂತ ನೀವು ಬೇಡ್ಕೋಬೇಕು. ಬೇಡ್ಕೊಳ್ಳೋದ್ರಲ್ಲೂ ತುಂಬಾ ವ್ಯತ್ಯಾಸ ಇದೆ. ನೀವು ನಾನು ಬೇಡಿಕೆನೇ ಈಡೇರಿಸಿಲ್ಲ, ನಾನು ಅಷ್ಟು ಪೂಜೆ ಮಾಡಿದೆ ಇಷ್ಟು ಪೂಜೆ ಮಾಡಿದೆ ಅನ್ನೋದೆಲ್ಲ. ನೀವು ಯಾವ ರೀತಿ ಪೂಜೆ ಮಾಡ್ತೀರ ಅನ್ನೋದಕ್ಕಿಂತ ನೀವು ಯಾವ ರೀತಿ ಬೇಡ್ಕೊಂಡ್ರಿ ಅನ್ನೋದೇ ಇಂಪಾರ್ಟೆಂಟು. ಅದನ್ನು ಮೊದಲು ನೀವು ಯೋಚನೆ ಮಾಡಿ. ನೀವು ಯಾವ ರೀತಿ ಬೇಡ್ಕೊಂಡಿದ್ದೀರಾ, ನಿಮ್ಗೆ ಯಾವ ರೀತಿ ಪ್ರತಿಫಲ ಸಿಕ್ಕಿದೆ ಇಲ್ವಾ ಅನ್ನೋದು ನಿಮಗೇನೆ ಅರ್ಥ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ನಾವು ದೇವ್ರನ್ನ ಬೇಡೋದಕ್ಕೆ ಹೋಗಬಾರ್ದು. ಇಲ್ಲಪ್ಪ ಇದು ಇಷ್ಟು ದಿವಸದಲ್ಲಿ ನನಗೆ ಆಗಲೇಬೇಕಪ್ಪ, ನಾನು ನಿಮಗೆಲ್ಲ ಪೂಜೆನ ಮಾಡಿದ್ದೀನಲ್ವಾ ಅನ್ನೋ ರೀತಿ ನೀವು ಮನಸ್ಥಿತಿನ ಹಿಡ್ಕೊಳಕ್ಕೆ ಹೋಗ್ಬಿಡಿ. ನಿನ್ನ ಇಚ್ಛೆಯಂತೆ ಆಗಲಿ ತಂದೆ, ನನ್ನನ್ನು ನೀನೇ ಕಾಪಾಡಬೇಕಪ್ಪ ಅಂತ ನೀವು ಕೇಳ್ಕೋಬೇಕು ಯಾವಾಗಲೂ ಕೂಡ. ಮತ್ತು ರಾಯರಿಗೆ ಆಗಿರ್ಬೋದು, ನಿಮ್ಮ ಇಷ್ಟ ದೇವರಿಗೆ ಆಗಿರ್ಬೋದು ಯಾವಾಗಲೂ ಧನ್ಯವಾದನ ಅರ್ಪಣೆನ ಮಾಡಿ. ನಿಮ್ಮ ಕಷ್ಟ ಕಾಲದಲ್ಲೇ ಇರ್ಬೋದು, ನಿಮಗೆ ಇನ್ನು ಕಷ್ಟ ಬಗೆಹರಿದೇ ಇರ್ಬೋದು, ಬಟ್ ನಿಮ್ಮ ಕಷ್ಟ ಕಾಲದಲ್ಲೂ ಕೂಡ ದೇವರು ನಿಮಗೆ ಕೊಟ್ಟಿರೋ ಅಂಥ ಬೇರೆ ವಿಷಯಗಳಿರ್ತಾವಲ್ವ ಕೆಲವೊಂದು, ಅಂಥ ವಿಷಯಗಳಿಗೆ ನೀವು ಧನ್ಯವಾದನ ತಿಳಿಸ್ಬೇಕು. ಅದರಿಂದ ಕೂಡ ತುಂಬ ಅಂದರೆ ತುಂಬಾ ಬೇಗ ನಿಮಗೆ ಅನುಗ್ರಹ ಆಗುವಂಥದ್ದು. ಬೇಡ್ಕೊಂಡ್ಬಿಟ್ಟು ಸುಮ್ಮನೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ನೀವು ದೇವ್ರನ್ನ ಬೇಡ್ಕೊಂಡಾದ್ಮೇಲೆ ನಿಮ್ಮ ಕಷ್ಟ ನಿವಾರಿಸ್ಬೇಕು ಅಂತಂದರೆ ನೀವು ಮಾಡುವಂಥ ಪ್ರಯತ್ನಗಳನ್ನ ನೀವು ಮಾಡಬೇಕು. ಆ ಕಷ್ಟದಿಂದ ಈಚೆ ಬರಬೇಕಾದ್ರೆ ನೀವು ಮಾಡುವಂಥ ಪ್ರಯತ್ನಗಳು ಮಾಡಬೇಕು, ನೀವು ಹಾಕುವಂಥ ಎಫರ್ಟ್ನೆಲ್ಲ ಹಾಕಬೇಕು. ಆವಾಗ ದೇವರು ನಿಮಗೆ ಒಂದು ಫಲನ ಕೊಡ್ತಾನೆ. ಇವಾಗ ದೇವರು ದಾರಿ ತೋರಿಸ್ತಾನೆ ಅಂತಂದರೆ ದಾರಿಲಿ ನಾವೇ ತಾನೇ ನಡಿಬೇಕು, ನಡೆಯೋದನ್ನು ದೇವರು ಹೇಳ್ಕೊಡ್ತಾರ ಇಲ್ಲ ಅಲ್ವಾ. ಅದೇ ರೀತಿ ನೀವು ಪೂಜೆ ಮಾಡಿದ್ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಾನು ಇಲ್ಲಪ್ಪ, ನಾನು ಈ ಪ್ರಾಬ್ಲಮಿಂದ ಪಕ್ಕ ನಾನು ಈಚೆ ಬಂದೇ ಬರ್ತೀನಪ್ಪ, ನಂಗೊಂದು ದಾರಿ ತೋರಿಸ್ತಾರಪ್ಪ ಅಂತ ನೀವು ಪಾಸಿಟಿವ್ ಥಾಟ್ಸ್ನ ಇಟ್ಕೋಬೇಕು ಮೈಂಡಲ್ಲಿ ಯಾವಾಗಲೂ ಕೂಡ. ನೀವು ಪೂಜೆ ಮಾಡಬೇಕಾದ್ರೆ ಮಾತ್ರ ರಾಯರ ಮಂತ್ರ ಹೇಳ್ಬಿಡೋದಲ್ಲ, ನೀವು ಯಾವಾಗಲೂ ಕೂಡ ರಾಯರನ್ನ ನೆನೀತಾ ಇರಬೇಕು. ನೀವು ಯಾವುದೇ ಕೆಲಸ ಮಾಡಲಿ, ನೀವು ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಬರಲಿ, ಅವಾಗವಾಗ ರಾಯರನ್ನ ಮನಸ್ಸಲ್ಲಿ ರಾಯರ ಫೋಟೋ ಆಗಿರ್ಬೋದು, ರಾಯರು ಬೃಂದಾವನ ಆಗಿರ್ಬೋದು ನೆನೆಸ್ಕೊಳ್ಳೋದು, ರಾಯರು ಮಂತ್ರನ ಹೇಳೋವಂಥದ್ದು, ಅದೆಲ್ಲ ಮಾಡಿದ್ರು ಕೂಡ ಆದಷ್ಟು ಬೇಗ ನಿಮಗೆ ರಾಯರು ಅನುಗ್ರಹನ ಮಾಡ್ತಾರೆ. ಈ ಥರ ನೀವು ಬೇಡ್ಕೊಂಡು
ಮಾಡಿಕೊಂಡು ನೋಡಿ ಒಂದ್ಸಲ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಾಯರು ನಮಗೆ ಅನುಗ್ರಹನ ಮಾಡ್ತಾರೆ, ಫಲನ ಕೊಡ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಪೂರ್ತಿಯಾಗಿ ನಾವು ಕೇಳಿದ ತಕ್ಷಣ, ನಾವು ಬೇಡಿದ ತಕ್ಷಣ ಈಡೇರಿಸ್ಬಿಡ್ತಾರೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಇಂಟು ಒಂದು ಕ್ಲೂನಾದರೂ ಕೊಡ್ತಾರೆ. ನಮ್ಮ ಕಷ್ಟಕ್ಕೆ ಯಾವ ದಾರಿలోದ್ರೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ನಮ್ಮ ಮೈಂಡ್ಗೆ ರಾಯರು ಹಾಕ್ಬಿಡ್ತಾರೆ. ಏನೇ ಆದರೂ ಕೂಡ ರಾಯರನ್ನ ನಂಬಿದ ಮೇಲೆ ಕೊನೆ ತನಕ ನೀವು ಬಿಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಸುಖ ಆಗಿರ್ಬೋದು, ಎಲ್ಲನೂ ರಾಯರು ಕೊಟ್ಟೇ ಕೊಡ್ತಾರೆ, ಕೊಡ್ದಲೇ ಅಂತೂ ಇರೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.